ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಬಿಸಿಬೇಳೆ ಭಾತ್ ಇದು ಎಲ್ರಿಗೂ ಫೇವ್ರೇಟ್ ಆಗಿರೋಂಥ ಒಂದು ಅಡುಗೆ. ಸಾಮಾನ್ಯವಾಗಿ ಅದು ಈ ಬೆಂಗಳೂರಲ್ಲೆಲ್ಲ ಕಾಮನ್ನು ಬಿಸಿಬೇಳೆ ಭಾತ್ ಮಾಡೋದು. ಆದರೆ ನಾನಿದು ಗೋಧಿ ನುಚ್ಚಿನಿಂದ ಬಿಸಿಬೇಳೆ ಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಗೋಧಿ ಕಡಿ ಅಂತಾರೆ, ಬ್ರೋಕನ್ ವೀಟ್ ಅಂತಾರಲ್ವ, ಗೋಧಿ ನುಚ್ಚು, ಅದರಿಂದ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋಂಥ ಒಂದು ತಿಂಡಿ ಗೋಧಿ ನುಚ್ಚು. ಎಲ್ಲ ಬಗೆಯ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಅದರಿಂದ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಡಯಾಬಿಟೀಸ್ನವ್ರು ಕೂಡ ತೊಗೋಬೋದು. ಇದಕ್ಕೆ ತರಕಾರಿಗಳನ್ನು ತೊಗೊಂಡಿದ್ದೀನಿ. ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಸ್ವಲ್ಪ ಮೂಲಂಗಿ, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ. ಕ್ಯಾಪ್ಸಿಕಮ್ ಮತ್ತು ಮೂಲಂಗಿ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ, ಅದರ ಸ್ಮೆಲ್ ಎದ್ದು ಬರುತ್ತೆ, ಇಲ್ಲಾಂದರೆ ಅದರದ್ದೇ ಎಕ್ಸ್ಟ್ರಾ ಬರುತ್ತೆ ಅಂತ. ಆಮೇಲೆ ಈರುಳ್ಳಿ ಒಂದನ್ನು ಹೆಚ್ಚಿ ಇಟ್ಟಿದ್ದೀನಿ, ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಅಷ್ಟು ತರಕಾರಿ ಜೊತೆ 1 ಗ್ಲಾಸ್ ತೊಗರಿಬೇಳೆ. ಆಮೇಲೆ ಗೋಧಿ ನುಚ್ಚು 1.5 ಗ್ಲಾಸ್ ತೊಗೊಂಡಿದ್ದೀನಿ. ಗೋಧಿ ಕಡಿ ಅಂತಾರಲ್ವ, ಏನು ಬ್ರೋಕನ್ ವೀಟ್ ಅಂತಾರೆ ಇಂಗ್ಲೀಷಲ್ಲಿ. ಬ್ರೋಕನ್ ವೀಟ್ ಅಂತ ಸಿಗುತ್ತೆ, ನೀವು ಹೊರಗಡೆ ಅಂಗಡಿಯಲ್ಲಿ ಕೇಳಿದರೆ ಸಿಗುತ್ತೆ ಗೋಧಿ ನುಚ್ಚು. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರೋಂಥ ಫೈಬರ್ ಇದೆ, ವಿಟಮಿನ್ಸ್ ಇದೆ, ಎಲ್ಲ ತುಂಬ ಇದೆ. ಡಯಾಬಿಟಿಸ್ನವ್ರಿಗೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ಇದು ಕಡಿಮೆ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಇದನ್ನು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೋಬೋದು. ಗೋಧಿ ನುಚ್ಚನ್ನು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ಉಪಯೋಗಿಸ್ಕೊಂಡು ಈಗ ಬಿಸಿಬೇಳೆ ಭಾತ್ ಮಾಡೋದು. ಇದು ಮೂರನ್ನು ನಾನು ಇದು ಕುಕ್ಕರ್ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ತರಕಾರಿ ಮತ್ತು ತೊಗರಿಬೇಳೆ. ತೊಗರಿಬೇಳೆ ಕಡಿಮೆ ಇದ್ದರೆ ಒಟ್ಟಿಗೆ ಬೇಯಿಸ್ಕೋಬೋದು ತರಕಾರಿ ಮತ್ತು ತೊಗರಿಬೇಳೆನ. ಇದು ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಬೇಯಿಸ್ಕೊಳ್ತಾ ಇದ್ದೀನಿ. ತರಕಾರಿಗೆ ನೀರು ಹಾಕಿ ಮಿಕ್ಸ್ ಮಾಡಿ, ತರಕಾರಿ ಮುಳುಗುವಷ್ಟು ಇಟ್ಕೊಂಡ್ರೆ ಸಾಕು, ಬೇಯುವಷ್ಟು. ಹೆಚ್ಚು ನೀರು ತರಕಾರಿಗೆ ಸೇರಿಸ್ಬೇಕಾಗಿಲ್ಲ. ಮತ್ತು ಬೇರೆ ಮುಂದೆ ತೊಗರಿಬೇಳೆ ಮತ್ತು ನುಚ್ಚಿಗೂ ಸೇರಿಸ್ತೀವಲ್ವ, ಗೋಧಿ ನುಚ್ಚಿಗೂ. ಈಗ ತರಕಾರಿ ಜೊತೆ ಸ್ವಲ್ಪ ಒಣ ಬಟಾಣಿ ನೆನೆಸಿ ಇಟ್ಕೊಂಡಿರೋದನ್ನು ಹಾಕಿದ್ದೀನಿ. ಮೊದಲೇ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಒಂದು 8 ಗಂಟೆ ಒಣ ಬಟಾಣಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೊಳ್ಳಿ. 1.5 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಮತ್ತು ಕಡಿಮೆ ಆದರೆ ಆಮೇಲೆ ಹಾಕ್ಕೋಬೋದು. ಈಗ ಬೆಲ್ಲನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಒಂದು ಸಣ್ಣ ತುಂಡು, ಅದು ರುಚಿಗೆ ತಕ್ಕಷ್ಟು. ಈಗ 1 ಗ್ಲಾಸ್ ತೊಗರಿಬೇಳೆನ ತೊಳೆದು ತಂದಿದ್ದೀನಿ ಚೆನ್ನಾಗಿ. ಇದಕ್ಕೆ 3 ಗ್ಲಾಸು ಸೇರಿಸ್ಕೊಂಡಿದ್ದೀನಿ ನೀರು. ಅಂದರೆ ಸ್ವಲ್ಪ ಜಾಸ್ತಿ ಇರಲಿ, ಬೇಯಲಿ, ಚೆನ್ನಾಗಿ ಬೇಯಬೇಕು. ಅದಕ್ಕೆ ಅದು ಒದಗುತ್ತಲ್ವ, ಕಡಿಮೆ ನೀರಾದರೆ ಬೇಯಲ್ಲ. ಈಗ ಗೋಧಿ ನುಚ್ಚನ್ನು ಚೆನ್ನಾಗಿ ತೊಳೆದಿದ್ದೀನಿ. 1.5 ಗ್ಲಾಸ್ ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಇದಕ್ಕೂ ಸ್ವಲ್ಪ ಜಾಸ್ತಿ ನೀರು ಬೇಕಾಗತ್ತೆ. ಅದರಿಂದ 1.5 ಗ್ಲಾಸಿಗೆ 5 ಗ್ಲಾಸ್ ತೊಗೊಂಡಿದ್ದೀನಿ. ಯಾಕಂದರೆ ಅದು ಬೆಂದಾಗ ದೊಡ್ಡ ಆಗುತ್ತೆ, ಒದಗುತ್ತೆ, ಮತ್ತು ಬೇಯೋದಿಲ್ಲ. ಇದು ನಿಧಾನವಾಗಿ ಬೇಯುವ ವಸ್ತು ಗೋಧಿ ನುಚ್ಚು, ಗೋಧಿ ಕಡಿ. ಆದ್ದರಿಂದ ನೀವು ಸ್ವಲ್ಪ ಹೆಚ್ಚು ನೀರು ಹಾಕಿ ಬೇಯಿಸಬೇಕು. ಆದರೆ ಮೂರನ್ನು ಒಟ್ಟಿಗೆ ಬೇಯಿಸ್ಕೋಬೋದು ನೀವು, ಬೇರೆ ಬೇರೆ ಬೇಯಿಸಬೇಕಾಗಿಲ್ಲ. ಕುಕ್ಕರಲ್ಲಿ ನೋಡಿ, ಫಸ್ಟ್ ನಾನು ಗೋಧಿ ನುಚ್ಚು ಇಟ್ಕೊಂಡಿದ್ದೀನಿ, ಆಮೇಲೆ ತೊಗರಿಬೇಳೆ ಇಟ್ಟಿದ್ದೀನಿ, ಅದರ ಮೇಲೆ ತರಕಾರಿ ಇಟ್ಕೊಳ್ತೀನಿ. ಈ ಥರ 3 ಕುಕ್ಕರ್ ತಟ್ಟೆನ ಒಟ್ಟಿಗೆ ಮಾಡಿ ಕುಕ್ಕರಲ್ಲಿ ಒಟ್ಟಿಗೆ ಬೇಯಿಸ್ತೀನಿ. ಒಟ್ಟಿಗೆ ಬೇಯುತ್ತೆ. ಇದರಿಂದ ಗ್ಯಾಸು ಉಳಿತಾಯ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ. ನೀವು ಮೂರನ್ನು ಒಟ್ಟಿಗೆ ಇಟ್ಟರೆ ಸುಮ್ಮನೆ ಬೇರೆ ಬೇರೆ ಇಡಬೇಕಾಗಿ ಬರಲ್ಲ. ಇದನ್ನು ಚೆನ್ನಾಗಿ ಮುಚ್ಚಿ ವೆಯ್ಟ್ ಹಾಕಿ ಹೈ ಫ್ಲೇಮಲ್ಲಿ 1 ವಿಸಿಲ್ ಕೂಗಿಸ್ಬೇಕು, ಹೈ ಫ್ಲೇಮ್ ಇಟ್ಕೊಂಡು. ಆಮೇಲೆ ಸಿಮ್ಗೆ ಹಾಕಿ ಇನ್ನೊಂದು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು. ಅಷ್ಟೊತ್ತು ಇಟ್ಕೊಂಡ್ರೆ ಧಾರಾಳ ಸಾಕು, ಬೇಯತ್ತೆ. ನೀವು ಏನೇ ಆದರೂ ಇದೇ ಥರ ಬೇಯಿಸ್ಕೊಂಡ್ರೆ ಗ್ಯಾಸ್ ತುಂಬ ಉಳಿತಾಯ ಆಗುತ್ತೆ. ಅದರಿಂದ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಅದು ಒಳ್ಳೆಯದು. ಈಗ ಅದು ಬೇಯೋಷ್ಟೊತ್ತರಲ್ಲಿ ಮಸಾಲೆ ತಯಾರು ಮಾಡ್ಕೊಳ್ಳೋಣ. ಇದನ್ನು ಹುರಿಯೋ ಪಾತ್ರಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ, 1.5 ಚಮಚದಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ, 1 ಚಮಚದಷ್ಟು ಎಳ್ಳು ತೊಗೊಂಡಿದ್ದೀನಿ. ಇದು ಕಪ್ಪು ಎಳ್ಳು. ನಿಮ್ಮ ಹತ್ರ ಬಿಳಿ ಎಳ್ಳು ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇದು 4ರಿಂದ 5ರಷ್ಟು ಕಾಳುಮೆಣಸು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಕ್ಕೆ ಚೂರುಗಳನ್ನು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಲವಂಗ ಒಂದು 4ರಿಂದ 5ರಷ್ಟು, ಏಲಕ್ಕಿ ಒಂದು 2. ಇದನ್ನೆಲ್ಲ ಸೇರಿಸ್ಕೊಂಡು ಡ್ರೈ ರೋಸ್ಟು ಮಾಡ್ಕೊಳ್ಳಿ. ಎಣ್ಣೆಯನ್ನು ಹಾಕೋದು ಬೇಡ, ಹೀಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಬಿಳಿ ಎಳ್ಳು ತೊಗೋಬೋದು ನೀವು. ಕಪ್ಪೆಳ್ಳು ತೊಗೊಂಡ್ರೆ ಸ್ವಲ್ಪ ಕಲರ್ ಕಪ್ಪು ಬರುತ್ತೆ. ಬಿಳಿ ಎಳ್ಳಿದ್ರೆ ಆ ಕಲರು ಬರಲ್ಲ, ಡಾರ್ಕ್ ಬರಲ್ಲ. ನೀವು ಬಿಳಿ ಎಳ್ಳಿದ್ರೆ ಅದನ್ನು ಉಪಯೋಗಿಸ್ಕೋಬೋದು. ನಾನು ಕಪ್ಪೆಳ್ಳು ಉಪಯೋಗಿಸಿದ್ದೀನಿ ಇಲ್ಲಿ. ಸ್ವಲ್ಪ ಕೆಂಪಗೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು, ಡ್ರೈ ಆಗಿ. ಯಾವುದೇ ಎಣ್ಣೆ ಹಾಕೋದು ಬೇಡ. ಅದನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತಣಿಯೋಕ್ಕೆ. ಈಗ ಒಣಮೆಣಸು, ಬ್ಯಾಡಗಿ ಮೆಣಸನ್ನು ನಾನಿಲ್ಲಿ 5ರಿಂದ 6 ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ ನಾನಿಲ್ಲಿ. ಅದೇ ಪಾತ್ರಕ್ಕೆ ಈಗ ಮಸಾಲೆಗಳನ್ನೆಲ್ಲ ತೆಗೆದುಬಿಟ್ಟು ಅದೇ ಪಾತ್ರಕ್ಕೆ ಈ ಒಣಮೆಣಸು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೋಬೇಕು, ಇಲ್ಲಾಂದರೆ ಹುರಿಯುವಾಗ ಅದು ಕೆಮ್ಮು ಬರುತ್ತೆ, ನಮಗೆ ಗಂಟ್ಲಿಗೆ ಹೋಗುತ್ತೆ. ಆದ್ದರಿಂದ ಅದನ್ನು ಒಣಮೆಣಸನ್ನು ಚೆನ್ನಾಗಿ ಕೆಂಪಗೆ ಆಗೋವರೆಗೂ, ಅಂದರೆ ಉಬ್ಬಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಸಪ್ರೇಟಾಗಿ
ಬೇರೆ ಏನಿಲ್ಲ, ಮೆಣಸು ಮಾತ್ರ. ಖಾರ ನಿಮಗೆ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡು, ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು ನೀವು, ಇನ್ನು ಮೆಣಸು ಹೆಚ್ಚು ತಗೋಬೋದು ಒಣಮೆಣಸು. ಆಮೇಲೆ ಆ ಒಣಮೆಣಸನ್ನು ಮಸಾಲೆ ಜೊತೆನೇ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು 4ರಿಂದ 5 ಚಮಚದಷ್ಟು ಸಣ್ಣ, ಅಂದರೆ ಎಷ್ಟು, ಒಂದು ಮುಷ್ಟಿ, ಸಣ್ಣ ಮುಷ್ಟಿ ಅಂತ ಹೇಳ್ಬೋದು, ಸಣ್ಣ ಮುಷ್ಟಿ ಅಲ್ಲ ಇದು, 4ರಿಂದ 5 ಚಮಚದಷ್ಟು ತೆಂಗಿನಕಾಯಿ ತುರಿನ ಫ್ರೈ ಮಾಡ್ತಾಯಿದ್ದೀನಿ ಅದೇ ಇದರ ಪಾತ್ರೆಯಲ್ಲಿ. ಸಾಮಾನ್ಯ ಕೆಂಪಾಗೋವರೆಗೂ ಇಷ್ಟ ಆದರೆ ಸಾಕು, ತುಂಬ ಕೆಂಪಾಗಬೇಕಾಗಿಲ್ಲ. ಈ ಥರ ಫ್ರೈ ಮಾಡಿ ಮಸಾಲೆ ಜೊತೆ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ತೊಗೊಂಡಿದ್ದೀನಿ. ಆ ತೆಂಗಿನಕಾಯಿ ಹುರಿದು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ, ರುಚಿಯಾಗತ್ತೆ, ಅದು ಚೆನ್ನಾಗಿ ಪರಿಮಳ ಎದ್ದು ಬರುತ್ತೆ. ಅದಕ್ಕೋಸ್ಕರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಚೆನ್ನಾಗಿ ನೀರು ಸೇರಿಸಿ ಚೆನ್ನಾಗಿ ರುಬ್ಕೊಳ್ಳಿ, ನುಣ್ಣಗೆ ರುಬ್ಕೊಳ್ಳಿ ಪೂರ್ತಿ. ಈಗ ನೋಡಿ ತರಕಾರಿ ಬೆಂದಿದೆ. ನೋಡಿ ನಾನು ಹೇಳಿದಲ್ವ, ಒಂದು ಹೈ ಫ್ಲೇಮಲ್ಲಿ ಒಂದು ವಿಸಿಲು ಮತ್ತು ಸಿಮ್ಮಲ್ಲಿ ಒಂದು ವಿಸಿಲಾಗುವಷ್ಟು ಕೂಗಿಸಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ, ಬಟಾಣಿ ಎಲ್ಲ ತರಕಾರಿನೂ ಚೆನ್ನಾಗೇ ಬೆಂದಿದೆ. ಅದೇ ರೀತಿ ಇದು ತೊಗರಿಬೇಳೆ ಮತ್ತು ಗೋಧಿ ನುಚ್ಚು ಕೂಡ ಬೆಂದಿದೆ. ಅದೆಲ್ಲ ಲೇಟ್ ಬೇಯೋದು, ತೊಗರಿಬೇಳೆ ಆಗಲಿ ಗೋಧಿ ನುಚ್ಚಾಗಲಿ. ನಾನು ಏನು ನೆನೆ ಹಾಕಿಲ್ಲ, ಗೋಧಿ ನುಚ್ಚನ್ನು ನೆನೆ ಹಾಕಲಿಲ್ಲ, ತೊಗರಿಬೇಳೆನೂ ನೆನೆ ಹಾಕಿಲ್ಲ, ಹುರಿದಿಲ್ಲ, ಏನು ಮಾಡಿಲ್ಲ. ಜಸ್ಟ್ ಹೆಂಗಿದೆಯೋ ಹಾಗೆ ತಗೊಂಡು ತೊಳೆದು ಬಿಟ್ಟು ನೀರು ಸೇರಿಸಿ ಇಟ್ಟಿರೋದು. ಚೆನ್ನಾಗಿ ಬೇಯುತ್ತೆ, ಒಂದೇ ವಿಸಿಲಲ್ಲಿ ಬೇಯುತ್ತೆ. ಸುಮ್ಮನೆ 4, 5, 6, 7 ವಿಸಿಲು ಅಂತ ಕೂಗ್ಸೋದು, ಸ್ಟೀಮ್ ಬರುತ್ತೆ ಹೋಗುತ್ತೆ ಅಷ್ಟೇ, ಗ್ಯಾಸ್ ವೇಸ್ಟ್ ಅದರಿಂದ. ನೋಡಿ ಇದು ತೊಗರಿಬೇಳೆನೂ ಚೆನ್ನಾಗಿ ಬೆಂದಿದೆ, ನೀವೇ ನೋಡಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಗೋಧಿ ನುಚ್ಚನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ ನೋಡಿ, ಒಳ್ಳೆ ನುಣ್ಣಗೆ ಬೆಂದಿದೆ. ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ, ಎಲ್ಲ ಒಟ್ಟಿಗೆ ಬೇಯಿಸಿರೋದು. ನೀವು ನೋಡಿದಿರಲ್ಲ ನಾನು ಕುಕ್ಕರಲ್ಲಿ ಇಟ್ಟಿರೋದು. ಈ ಥರ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಚೆನ್ನಾಗಿ. ಈಗ ಇಷ್ಟೇ ಇರಲಿ ನೀರು, ಮತ್ತೆ ಬೇಕು ಅಂದರೆ ಸೇರಿಸ್ಕೋಬೋದು, ಯಾಕಂದರೆ ತುಂಬ ನೀರಾದರೂ ಚೆನ್ನಾಗಿ ಆಗಲ್ಲ. ನಾವು ಹುರಿದಿರೋ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಈಗ ಸೇರಿಸ್ಕೊಳ್ಳೋಣ. ಇದಕ್ಕೆ ರುಬ್ಬಿರೋ ಮಸಾಲೆ, ತೆಂಗಿನಕಾಯಿ ಜೊತೆ ಬೇರೆ ಮಸಾಲೆಗಳೆಲ್ಲ ರುಬ್ಬಿದ್ದೀವಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಂದ. ಮಿಕ್ಸಿ ಜಾರ್ ತೊಳೆಸ್ಬಿಟ್ಟು ಸ್ವಲ್ಪ ಸೇರಿಸ್ಕೊಳ್ಳಿ, ಆವಾಗ ನೀರು ಎಷ್ಟು ಬೇಕು ಅಂತ ಗೊತ್ತಾಗತ್ತೆ. ಇನ್ನು ಬೇಕು ಅಂದರೆ ಇನ್ನೊಂದು ಸಾರಿ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಕುದಿದಾಗ ಒಂದು ಸ್ವಲ್ಪ ದಪ್ಪ ಬರುತ್ತೆ, ತೊಗರಿಬೇಳೆ ಹಾಕಿದ್ದೀವಲ್ವ, ಅದರಿಂದ ಅದು ಕುದಿದಾಗ ದಪ್ಪ ಬರುತ್ತೆ. ಅದರಿಂದ ಸ್ವಲ್ಪ ನೀರು ಹೆಚ್ಚಿದ್ರೂ ಪರವಾಗಿಲ್ಲ, ಹಂಗಂತ ತುಂಬ ಬೇಡ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಬಿಸಿಬೇಳೆ ಭಾತನ್ನು ತುಂಬ ರುಚಿಕರವಾಗಿ ಇರುತ್ತೆ ಸ್ನೇಹಿತರೆ. ನಾವು ಅಕ್ಕಿಯಿಂದ ಮಾಡೋದಕ್ಕಿಂತ ತುಂಬ ರುಚಿ ಜಾಸ್ತಿ ಇರುತ್ತೆ. ಆಮೇಲೆ ಆರೋಗ್ಯಕ್ಕಂತೂ ಕೇಳಲೇಬೇಡಿ, ತುಂಬ ಒಳ್ಳೆಯದು. ವೆಯ್ಟ್ ಲಾಸಿಗಂತೂ ತುಂಬ ಒಳ್ಳೆಯದು ಇದು. 3 ಹೊತ್ತು ನೀವು ಮಾಡ್ತಿದ್ರೆ ಖಂಡಿತ ವೆಯ್ಟ್ ಲಾಸ್ಗೆ ತುಂಬ ಯೂಸ್ ಆಗುತ್ತೆ, ಒಂದಲ್ಲ ಒಂದು ರೀತಿಲಿ. ಇದರದ್ದೇ ಗೋಧಿ ನುಚ್ಚಿಂದು ಉಪ್ಪಿಟ್ಟು ಮಾಡೋದನ್ನು ಕೂಡ ನಾನು ತೋರಿಸಿದ್ದೀನಿ, ನನ್ನ ಚಾನಲಲ್ಲಿ ಇದೆ. ಇದನ್ನು ಚೆನ್ನಾಗಿ ಕುದ್ದಾಗ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ತುಪ್ಪ ಹಾಕ್ಕೋಬೇಕು. ತುಪ್ಪದಲ್ಲಿ ಒಣಮೆಣಸು ಹಾಕಿದ್ದೀನಿ ಒಂದು. ಈಗ ಸಾಸಿವೆ ಹಾಕ್ತಾಯಿದ್ದೀನಿ 1 ಚಮಚದಷ್ಟು. ಸಾಸಿವೆ ಸಿಡಿದಾಗ ಕರಿಬೇವು ಸೇರಿಸ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ನೀವು ಗೋಡಂಬಿ ಸೇರಿಸ್ಕೋಬೋದು, ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಅದು ಚೆನ್ನಾಗಿ ಕುದಿದಿರಬೇಕು. ಬಿಸಿಬೇಳೆ ಭಾತು ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ಇದು. ಅದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಒಗ್ಗರಣೆ ಹಾಕ್ಕೋಬೇಕು. ತುಂಬ ರುಚಿಯಾಗಿರುತ್ತೆ ಇದು, ನೀವು ಮಾಡಿ ನೋಡಿ. ಇದನ್ನು ಮಿಕ್ಸ್ಚರ್ ಜೊತೆ ಅಥವಾ ಬೂಂದಿ ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿ ಇರುತ್ತೆ. ಆರೋಗ್ಯ ಅಂತೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ. ಡಯಾಬಿಟಿಸ್ನವ್ರಿಗೂ ಒಳ್ಳೆಯದು, ನಾರ್ಮಲ್ ಇರೋರಿಗೂ ಒಳ್ಳೆಯದೇ, ವೆಯ್ಟ್ ಲಾಸ್ ಮಾಡೋರಿಗೂ ಒಳ್ಳೆಯದೇ. ಅದರಿಂದ ನೀವು ಮಾಡಿ ನೋಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿ ಹೋಗೋಣ. ಥ್ಯಾಂಕ್ ಯು.